ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕನಸಿನ ಲೋಕ. ಇವತ್ತಿನ ವಿಡಿಯೋ ಬಂದು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್. ನಾನು ಬೆಳಗ್ಗೆ ಎದ್ದು ಏನೂ ಮಾಡೋಕ್ಕೋಗಿಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡೆ. ಆಮೇಲೆ ಅನ್ನಕ್ಕೆ ಇಟ್ಟಿದ್ದೀನಿ. ಮತ್ತು ರಾಜ್ಮಾದಲ್ಲಿ ಏನಾದರೂ ಮಾಡೋಣ, ರಾಜ್ಮಾ ಸಾಂಬಾರು ಏನಾದರೂ ಮಾಡೋಣ ಅಂದ್ಬಿಟ್ಟು ಇನ್ನೂ ನೋಡಿಲ್ಲ ಯೂಟ್ಯೂಬಲ್ಲಿ. ಸೊ ಫೋನ್ ಮುಟ್ಟಲ್ಲ, ಅದಕ್ಕೆ ನೋಡಿಲ್ಲ. ಆಮೇಲೆ ಇವತ್ತು ಬಂದು ಚಿಯಾ ಸೀಡ್ಸ್ ನೆನೆಸಿಕ್ಕಿದ್ದೀನಿ. ಚಿಯಾ ಸೀಡ್ಸು ಮತ್ತು ಹನಿ, ನಿಂಬೆಹಣ್ಣು ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ. ಈ ರೀತಿಯಾಗಿ ವೀಕ್ಲಿ ಟ್ವೈಸ್ ಇಲ್ಲಾಂದರೆ ಟ್ವೈಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಒನ್ಸ್ ಮಾಡಿದ್ರೆ ಓಕೆ, ಬೆನಿಫಿಟ್ ಒನ್ ಡೇ ಬೆನಿಫಿಟ್ ಅಷ್ಟೇ. ಸೊ 2 ಟೈಮ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಲೈಕ್ ನಮ್ಮ ಇಂಟೆಸ್ಟೈನಲ್ಲಿ, ಸ್ಮಾಲ್ ಇಂಟೆಸ್ಟೈನಲ್ಲಿ ಇರುವಂತಹ ಏನೇನಿರುತ್ತಲ್ಲ ನೀಟಾಗಿ ವಾಶ್ ಔಟ್ ಆಗೋಗುತ್ತೆ. ಸೊ ಈ ಥರ ಟಿಪ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಮಾಲ್ ಥಿಂಗ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಇವಾಗ ಬಂದು ನಾನು ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೀನಿ. ಚಿಯಾ ಸೀಡ್ಸ್ ವಾಟರ್ನ ಕುಡಿಯೋಣ ಅಂದ್ಬಿಟ್ಟು 20 ಮಿನಿಟ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ನೆನೆಸಿಟ್ರೆ ಸಾಕು. ಚಿಯಾ ಸೀಡ್ಸ್ ನೈಟೂ ಊರಿಕ್ಬೋದು. ಬಟ್ ನಾನು ಅಷ್ಟರ ನಾನು ಏನು ಅನ್ಕೊಂತೀನಿ ಗೊತ್ತಾ, ರಾತ್ರಿ ಮಾಡಿಕ್ಕಿರ್ತೀನಿ ಅಂದರೆ ಬೆಳಗ್ಗೆ ಕುಡಿಯೋದಿಲ್ಲ, ಅದು ಸುಮ್ಮನೆ ವೇಸ್ಟ್ ಆಗೋಗುತ್ತೆ. ಅದಕ್ಕೆ ನಾನು ಯಾವಾಗ ಕುಡಿತೀನಲ್ವ ಆವಾಗ ಹಾಫ್ ಆನ್ ಅವರ್ಗಿಂತ ಮುಂಚೆ ನಾನು ನೆನೆಸಿಟ್ಬಿಡ್ತೀನಿ. ಸೊ ದಟ್ ನಾನು ಯೂಸ್ ಮಾಡ್ಕೊಬೋದು ಬಿಸಾಕ್ದಿರಾ ಅಂತ. ಚಿಯಾ ಸೀಡ್ಸ್ ಜೊತೆಗೆ ಲೆಮನ್ ಜ್ಯೂಸು ಮತ್ತು ಹನಿ ಹಾಕೊಂಡು ಕುಡಿತೀನಿ. ಸೊ ದಟ್ ನನ್ನ ಇಂಟೆಸ್ಟೈನು ಕ್ಲೀನ್ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಇಂಟೆಸ್ಟೈನ್ ಕ್ಲೀನ್ ಆಗುತ್ತೆ. ಸ್ವಲ್ಪ ಉಗುರುಬೆಚ್ಚು ವಾಟ್ರಲ್ಲಿ ಚಿಯಾ ಸೀಡ್ಸ್ ಮತ್ತು ನಿಂಬೆ ರಸ ಮತ್ತು ಹನಿ ಹಾಕ್ಕೊಂಡು ಕುಡೀರಿ. ಆಮೇಲೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಮತ್ತು ಇವತ್ತಿನ ವಿಡಿಯೋದಲ್ಲಿ ಏನೇನು ನೋಡ್ಬೋದು ಅಂತ ಹೇಳಿದ್ರೆ, ನನಗೆ ಸ್ವಲ್ಪ ಬಟ್ಟೆ ಒಗೆಯೋದಿದೆ ಮತ್ತು ಇನ್ನೇನಾದರೂ ಸಾಂಬಾರು ಮಾಡಬೇಕು ಅಷ್ಟೇ ನನ್ನ ತಲೆನಲ್ಲಿರೋದು. ಇನ್ನು ಏನೇನು ಮಾಡ್ತೀನೋ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನೋಡೋಣ, ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಆಮೇಲೆ ಮೇನ್ ಥಿಂಗು ಮೆಡಿಟೇಷನ್ ಮಾಡಬೇಕು. ಸೊ ಬಿಸಿಲಂದು ಚೆನ್ನಾಗಿ ಬರ್ತಿದೆ. ಸೊ ಮೆಡಿಟೇಷನ್ ಮಾಡಬೇಕು. ಸ್ವಲ್ಪ ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಮೆಡಿಟೇಷನ್ ಮಾಡಿ ಆಮೇಲೆ ಬಟ್ಟೆ ನೆನೆಸಿ ಆಮೇಲೆ ಸಾಂಬಾರಿಗೆ ನಾನು ಮಾಡೋದು ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದೆ ಸ್ವಲ್ಪನೇ ನಾನು ಮಾಡ್ಕೊಂಡಿದ್ದೀನಿ. ಬಿಸಿನೀರು ಮತ್ತು ಚಿಯಾ ಸೀಡ್ಸು, ಹನಿ ಮತ್ತು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಆ್ಯಪಲ್ಲು ಮತ್ತು ಆರೆಂಜ್ ಇದೆ. ಇದನ್ನು ತಿಂದಾದಮೇಲೆ ನಾನು ಏನಾದರೂ ಕುಕ್ ಮಾಡೋದು ಯೋಚನೆ ಮಾಡ್ತೀನಿ. ಫಸ್ಟಿಗೆ ಇವಾಗ ಮೆಡಿಟೇಷನ್ ಮಾಡ್ಕೊತೀನಿ. ಕ್ಲೈಮೇಟು ಸ್ವಲ್ಪ ಬಿಸಿಲು, ಸ್ವಲ್ಪ ನೆರಳು ಎರಡೂ ಇದೆ. ಹಾಗೆ ಸ್ವಲ್ಪ ಬಟ್ಟೆ ಕೂಡ ಇದೆ, ನೆನೆಸ್ಬೇಕು ಅದನ್ನು. ಈಗ ಮೆಡಿಟೇಷನ್ ಮಾಡಿ ಮುಗಿಸ್ದೆ. ಮತ್ತು ಬಟ್ಟೆ ನೆನೆಸ್ಬೇಕಿತ್ತು. ನೆನೆಸ್ಬಿಟ್ಟು ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಡುಗೆ ಮಾಡಬೇಕು, ಸಾಂಬಾರು ಮಾಡಬೇಕು. ಅಡುಗೆ ಅಲ್ಲ, ಸಾಂಬಾರು ಒಂದು ಮಾಡಬೇಕು. ಸಾಂಬಾರು ಏನು ಮಾಡೋದಂತ ಯೋಚನೆ ಮಾಡಿ ರಾಜ್ಮಾದಲ್ಲಿ ಮಾಡೋಣ ಅಂದ್ಕೊಂಡು ಆಸೆ ಪಟ್ಕೊಂಡಿದ್ದೆ. ರಾಜ್ಮಾ ಬಂದು ನೈಟು ಊರಿಕ್ಕಿ ಬೆಳಗ್ಗೆ ಮಾಡ್ಕೊಬೇಕು. ಆಮೇಲೆ ವೀಡಿಯೋದಲ್ಲಿ ನೋಡಾದ್ಮೇಲೆ ಗೊತ್ತಾಯಿತು. ಅದಕ್ಕೆ ಇವಾಗ ಸಿಂಪಲಾಗಿ ಏನಾದರೂ ಸಾಂಬಾರು ಮಾಡಿಬಿಡ್ತೀನಿ. ಸೊ ನೈಟಿಗೆ ಏನಾದರೂ ಮಾಡ್ಕೊಬೇಕಾಗುತ್ತೆ ಅಷ್ಟೆ. ನನಗೆ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇದೆ, ಏನು ತಿನ್ನೋದು ಅಂತ ಗೊತ್ತಾಗಿಲ್ಲ. ಬೆಳಗ್ಗೆ ಫ್ರೂಟ್ಸ್ ತಿಂದೆ, ಇವಾಗ ಬ್ರೆಡ್ದು ಒಂದು ರೆಸಿಪಿ ನೋಡಿದ್ದೀನಿ, ಅದನ್ನು ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಅದನ್ನು ಮಾಡೋಣ ಇದನ್ನು ಮಾಡೋಣ ಅಂತ ಅಂದ್ಕೊಂಡು ಲಾಸ್ಟ್ಗೆ ಚಿತ್ರಾನ್ನ ಗೊಜ್ಜು ಮಾಡಿಕೊಂಡು ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ತಿಂದೆ. ಬೆಳಗ್ಗೆ ಟಿಫನ್ ಏನೂ ಮಾಡಿದ್ದಿಲ್ಲ. ಆಮೇಲೆ ಹೋಗಿ ಬಟ್ಟೆ ಎಲ್ಲ ಒಗ್ದಾಕ್ದೆ. ನೋಡ್ಬೋದು ಎಷ್ಟು ಬಟ್ಟೆ ಒಗ್ದಿದ್ದೀನಿ ಅಂತ. ನಮ್ಮ ಯಜಮಾನ್ರು ಬೆಳಗ್ಗೆ ನೋಡಿಬಿಟ್ಟು, ಏನೇ ಇಷ್ಟು ಗುಡ್ಡೆ ಹಾಕ್ಕೊಂಡಿದ್ಯಾ, ಏನಕ್ಕೆ ಇಷ್ಟೊಂದು ಬಟ್ಟೆ ಇಟ್ಕೊಂಡಿದ್ಯಾ ಗುಡ್ಡೆ ಹಾಕ್ಕೊಂಡು ಒಗ್ಯೋಕ್ಕೆ ಅಂತ ಭಯ ಇಕ್ಸ್ಬಿಟ್ಟು ಹೋಗಿದ್ರು. ಸ್ವಲ್ಪ ರೆಸ್ಟ್ ತೊಗೊಂಡು ಹಾಗೆ ಬಟ್ಟೆ ಎಲ್ಲ ಒಗ್ದ. ಬೆಳಗ್ಗೆ ನಮ್ಮ ಯಜಮಾನ್ರು ಭಯ ಇಕ್ಸ್ಬಿಟ್ಟು ಹೋಗ್ಬಿಟ್ಟಿದ್ರು, ಏನು ಇಷ್ಟು ಬಟ್ಟೆ ಗುಡ್ಡೆ ಹಾಕ್ಕೊಂಡಿದ್ಯಾ ಅಂತ. ನನಗೂ ಭಯ ಆಗಿಬಿಟ್ಟಿತ್ತು. ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಎಲ್ಲ ಬಟ್ಟೆನೂ ಒಗೆದ್ಬಿಟ್ಟೆ. ಸೊ ಮಿಷಿನ್ಗೆ ಹಾಕಿಲ್ಲ, ಹಂಗೆ ಕೈಯೆಲ್ಲ ಒಗೆದ್ಬಿಟ್ಟೆ. ಇನ್ನೇನು ಈವ್ನಿಂಗ್ ಆಯಿತು. ಸ್ವಲ್ಪ ಗಂಜಿ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಬಟ್ಟೆ ಒಗ್ದು ಬಂದು ಮನೆಗೆ ಗಂಜಿ ಮಾಡಿಕೊಂಡು ಕುಡಿತಿದ್ದೆ. ಹಾಗೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋಕ್ಕೆ ರೀಲ್ಸ್ ನೋಡ್ತಿದ್ದೆ. ಇವತ್ತೇನೋ ದಿನಾನೇ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ತುಂಬ ಬೋರಿಂಗ್ ಆಗಿತ್ತು. ಮತ್ತು ಸ್ವಲ್ಪ ಪ್ರೊಡಕ್ಟಿವ್ ಆಗೋಣ ಅನ್ನೋಷ್ಟೊತ್ತಿಗೆ ಏನೋ ಒಂದು ಯೋಚನೆಗಳು ಆ ರೀತಿಯಾಗಿ ಆಗ್ತಿತ್ತು.
ನಾನಿವತ್ತು ಏನು ಮಾಡೇ ಇಲ್ಲ, ಸುಮ್ಮನೆ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದೆ. ಹಾಗೆ ಇವಾಗ ವಾಕಿಂಗ್ ಮಾಡೋ ಟೈಮ್ ಆಯಿತು ಅಂದ್ಬಿಟ್ಟು ವಾಕಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಕೂದಲು ಕಟ್ ಮಾಡಿಸಿರೋದ್ರಿಂದ ಜಡೆ ಹಾಕಿದ್ರೆ ಇಷ್ಟು ಕೂದಲು ಮುಂದ್ಗಡೆ ಬಂದೇ ಬಿಡುತ್ತೆ. ಇವತ್ತು ಎಷ್ಟು ಕೆಟ್ಟ ದಿನ ಅಂತ ಹೇಳಿದ್ರೆ ತುಂಬಾ ಕೆಟ್ಟ ದಿನ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಯಜಮಾನರು ತುಂಬ ಆಸೆ ಇಟ್ಕೊಂಡಿದ್ರು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಇನ್ನೂ ಏನೇನೋ ಮಾಡಬೇಕು ಅಂತ, ನಿನ್ನೆ ಮೊನ್ನೆ ಸಂಪಾದಿಸಿರೋ ದುಡ್ಡಲ್ಲಿ. ಬಟ್ ದಿನ ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ. ಎಷ್ಟು ಪ್ರಿಡಿಕ್ಟ್ ಮಾಡೋಷ್ಟೊತ್ತಿಗೆ ಇನ್ನೊಂದೇನಾದರೂ ಖರ್ಚು ಬಂದೇ ಬರುತ್ತೆ. ಸೊ ನನಗೂ ಬೇಜಾರಾಯಿತು ಅವ್ರ ಮುಖ ನೋಡಿಬಿಟ್ಟು. ತುಂಬ ಬೇಜಾರಲ್ಲಿದ್ದರು. ಸೊ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂದ್ಕೊಂಡಿದ್ರು, ತೊಗೊಳ್ಬೇಕಂದಿದ್ರು ಏನೇನೋ. ಬಟ್ ಬೈಕ್ ಪ್ರಾಬ್ಲಮ್ ಕೊಟ್ಬಿಡ್ತು, ಅದಕ್ಕೆ ಹಾಕ್ಬಿಟ್ರಿ ದುಡ್ಡು. ಸೊ ಯಾವತ್ತೂ ಅಷ್ಟೇ ನಾವು ಪ್ರಿಡಿಕ್ಟ್ ಮಾಡ್ದಂಗೆ ಏನೂ ಇಲ್ಲ ಅಂತ ಅಂದ್ಕೊತೀವಿ, ಆದರೆ ಅಲ್ಲಿ ಏನೋ ಒಂದು ಇರುತ್ತೆ. ಅದಕ್ಕೆ ಅದು ನಮಗೆ ಕಳ್ಸೋದಕ್ಕಂತ ಆ ಸಿಚುವೇಶನ್ ಬಂದಿರುತ್ತೆ ಅಂತ ನಾನು ಭಾವಿಸ್ತೀನಿ. ಮನೆಗೆ ಬಂದು ಅಕ್ಕಿ ರುಬ್ಬಬೇಕಾಗಿತ್ತು, ದೋಸೆಗೆ ನೆನೆಸಿದ್ದೆ ಬೆಳಗ್ಗೆನೆ. ಸೊ ಅದಕ್ಕೆ ನೆನೆಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೊಂದು ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ತಿಳಿಸೋಣ ಅಂತ, ಇವಾಗ ನಾವೇನಾದರೂ ರುಬ್ಬಬೇಕು ಅಂತ ಸ್ಟಾರ್ಟ್ ಮಾಡೋಕ್ಕಿವಾಗ ಮಿಕ್ಸಿ ಜಾರ್ನ ಇಟ್ಕೊಂಡು ಫಸ್ಟಿಗೆ ಪಿ ಅಂತ ಇದೆಯಲ್ಲ ಸಿಂಬಲ್, ಆ ಕಡೆ ತಿರ್ಸಿ ಆಮೇಲೆ ಆಫ್ ಮಾಡಿ ತಿರ್ಗಾ ಪಿ ಕಡೆ ತಿರ್ಸಿ ಆಮೇಲೆ ಮಿಕ್ಸಿ ಜಾರ್ನ ನಾವೇನಿದೆ ಗ್ರೈಂಡ್ ಮಾಡ್ತೀವಲ್ಲ ಅದನ್ನು ಮಾಡಿಕೊಂಡ್ರೆ ನೀಟಾಗಿ ನುಣ್ಣಗೆ ಆಗುತ್ತಂತೆ. ಮತ್ತು ಇನ್ನೊಂದು ಏನು ಹೇಳಿದ್ರೆ 1 2 3 ಅಂತ ಇದೆಯಲ್ಲ, ಒಂದೇ ಸತಿಗೆ 2 ಒಂದೇ ಸತಿಗೆ 3 ಆ ಥರ ತಿರ್ಸ್ಬಾರ್ದಂತೆ. ಫಸ್ಟಿಗೆ 1, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ 2, ಆಮೇಲೆ 3 ಆ ರೀತಿಯಾಗಿ ಮಾಡ್ಕೊತ ನಾವು ಮಿಕ್ಸಿ ಜಾರ್ ಏನು ಹಾಕಿದ್ದೀವಲ್ಲ ಮಿಕ್ಸಿಗೆ ಹಾಕ್ಕೊಂಡ್ರೆ ನೀಟಾಗಿ ಬ್ಲೆಂಡಾಗಿ ನಮಗೆ ಪ್ರಾಡಕ್ಟು ನೀಟಾಗಿ ಸ್ಮೂತಾಗಿ ಆಗುತ್ತೆ ಅಂತೆ. ನನಗೂ ಇದು ಇನ್ಫಾರ್ಮೇಷನ್ ನನಗೂ ಕರೆಕ್ಟಾಗಿ ಗೊತ್ತಿದ್ದಿಲ್ಲ. ಈ ಇನ್ಫಾರ್ಮೇಷನ್ ನನಗೆ ನಮ್ಮ ಅಮ್ಮ ಮತ್ತು ನಮ್ಮ ಹಸ್ಬೆಂಡೇ ಕೊಟ್ಟಿದ್ದು. ಯಾಕೆ ನಿನಗೆ ಅಷ್ಟು ಗೊತ್ತಿಲ್ವ ಅಂತ ನೀವು ಅಂದ್ಕೊಬೋದು. ನಾನು ಒಂದು 3 ವರ್ಷ 2 ವರ್ಷವರೆಗೂ ಮಿಕ್ಸಿನ ಮುಟ್ಟೇ ಇಲ್ಲ. ಆಮೇಲೆ ಡಿಗ್ರಿಗೆ ಅಂತೂ ಬಂದಾದಮೇಲೆ ಅವಾಗೋ ಇವಾಗಲೂ ಅದು ಭಯ ಪಟ್ಕೊಂಡು ಮಿಕ್ಸಿನ ಮುಟ್ತಿದ್ದೆ. ಯಾಕಂತ ಹೇಳಿದ್ರೆ ನಮಗೆ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೆದಿದೆ ಮಿಕ್ಸಿಯಿಂದ. ಅದಕ್ಕೆ ನನಗೆ ಮಿಕ್ಸಿ ಜಾರು ಮಿಕ್ಸಿ ಮುಟ್ಟಬೇಕಂದ್ರೆ ತುಂಬಾ ಭಯ ಆಗುತ್ತೆ. ನಾನು ಚಿಕ್ಕವಳಿರೋವಾಗ ಏನು ಮಾಡಿದ್ದೆ, ನಮ್ಮಮ್ಮ ನಾನು ನಮ್ಮ ಅಕ್ಕ ಎಲ್ಲ ಕೂತ್ಕೊಂಡು ಅಡುಗೆ ಮಾಡೋವಾಗ ನಮ್ಮಮ್ಮ ಮಿಕ್ಸಿ ಜಾರು ಮುಚ್ಚಿದ್ದಿಲ್ಲ ಕರೆಕ್ಟಾಗಿ. ನಾನು ಚಿಕ್ಕವಳಿದ್ದಲ್ಲ, ನನಗೆ ಅಷ್ಟು ಇನ್ಫಾರ್ಮೇಷನ್ ಇದ್ದಿಲ್ಲ ನನಗೆ. ಅದ್ರ ಮೇಲೆ ಮುಚ್ಚಳ ನೀಟಾಗಿ ಮುಚ್ಚಬೇಕು ಅಂದ್ಬಿಟ್ಟು ನಾನು ನೀಟಾಗಿ ಅದ್ರ ಮೇಲೇ ಕೈ ಇಟ್ಕೊಂಡು ಆನ್ ಮಾಡಿದ್ದೀನಿ. ಏನಾಗಿದೆ, ಮಿಕ್ಸಿ ಜಾರು ಎಗ್ರೋಗಿ ನನ್ನ ಬೆರಳೋಗಿ ಬ್ಲೇಡ್ಗೆ ತಾಕ್ಬಿಟ್ಟು ನಮ್ಮ ಮನೆ ಗೋಡೆ ಎಲ್ಲ ಫುಲ್ ಬ್ಲಡ್ ಆಗಿಬಿಟ್ಟಿತ್ತು. ಅದಕ್ಕೆ ಅವತ್ತಿಂದ ನನಗೆ ಮಿಕ್ಸಿ ಜಾರ್ ಅಂದರೆ ತುಂಬಾ ಭಯ. ಅದಕ್ಕೆ ನಾನು ಅಷ್ಟು ಮಿಕ್ಸಿನ ಟಚ್ ಮಾಡ್ತಾಯಿದ್ದಿಲ್ಲ. ಬಟ್ ಇವಾಗ ನಾವು ಏನು ಮಾಡೋಕ್ಕಾಗಲ್ಲ, ಮಿಕ್ಸಿ ಜೊತೆನೇ ನಾನು ಎಲ್ಲ ಕೆಲಸ ಮಾಡಬೇಕು. ಬೇರೆಯವ್ರು ಯಾರು ಬಂದು ನನಗೆ ಮಿಕ್ಸಿ ಆನ್ ಮಾಡಿಕೊಡಲ್ಲ ಅಲ್ವಾ. ಸೊ ನಮ್ಗೆ ನಾವೇ ಧೈರ್ಯ ತೊಗೊಬೇಕು. ನಾನು ಇದೇ ಥರ ಸುಮಾರು ಸತಿ ಮಾಡಿದ್ದೀನಿ ಮಿಕ್ಸಿ ಜಾರ್ ಜೊತೆ. ಒಂದು ಸತಿ ಏನು ಮಾಡಿದ್ದೆ, ಸ್ಪೂನ್ ಇಟ್ಬಿಟ್ಟೆ ಮಿಕ್ಸಿ ಆನ್ ಮಾಡಿಬಿಟ್ಟಿದ್ದೀನಿ. ಆ ಥರ ಎಲ್ಲ ಮಾಡಿದ್ದೀನಿ. ಅದಕ್ಕೆ ನನಗೆ ಏನೋ ಮಿಕ್ಸಿ ಅಂದರೆ ಸ್ವಲ್ಪ ಭಯ ಆಗುತ್ತೆ. ಹಾಗೆ ಇವಾಗ ಹಸಿಟ್ಟೆಲ್ಲ ರುಬ್ಬಾಯಿತು, ನೋಡ್ತಿದ್ರೆ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಇದಾಗಿತ್ತು ನನ್ನ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಆಫ್ ಮಿಕ್ಸಿ. ಇವಾಗ ಮನೆಯಲ್ಲಿ ಮುದ್ದೆ ಮಾಡೋದಕ್ಕೆ ಅಂದ್ಬಿಟ್ಟು ನುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ಆಮೇಲೆ ತಿನ್ನೋಕ್ಕಿಂತ ಮುಂಚೆ ಏನಾಯ್ತು ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾನೇ ಇತ್ತು. ಅದಕ್ಕೆ ಏನು ಮಾಡಿದೆ, ಮುದ್ದೆ ಮಾಡಿ ಪಕ್ಕಕ್ಕಿಟ್ಟು ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ಲ, ಆವಾಗ ಬ್ರೆಡ್ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಪೀನಟ್ ಬಟರಲ್ಲಿ ತಿಂದೆ. ಹಾಗೆ ತಿಂತ ಯೋಯೋ ಹನಿ ಸಿಂಗರ್ದು ಡಾಕ್ಯುಮೆಂಟ್ರಿ ಬಂದಿದೆ ನೆಟ್ಫ್ಲಿಕ್ಸಲ್ಲಿ, ಅದನ್ನು ನೋಡಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ಸಿಗ್ತೀನಿ. ಬಾಯ್.